ಎಲ್ಲರಿಗೂ ನಮಸ್ಕಾರ. ಇದು 5 ನಿಮಿಷಗಳ ಬೌದ್ಧ ಕ್ರಿಯೆ. ಧ್ಯಾನ. ಕಣ್ಣುಗಳನ್ನು ಮುಚ್ಚಿ ಕ್ಷಣ ಮಾತ್ರ ಹೃದಯದಿಂದ ಆಲಿಸಿ. ಒಂದು ಕ್ರಿಯೆ ಇದೆ, ಪುರಾತನ ಕ್ರಿಯೆ, ಮರೆತ ಕ್ರಿಯೆ, ನಿಶಬ್ದ ಕ್ರಿಯೆ. ಪವಿತ್ರ ಅರಣ್ಯಗಳಲ್ಲಿ ಸನ್ಯಾಸಿಗಳಿಂದ ಬಂದ ಬೌದ್ಧ ಕ್ರಿಯೆ ಇದು. ಏಕೆ 5 ನಿಮಿಷ? ಏಕೆಂದರೆ 5 ನಿಮಿಷ ಸಾಕು ನಿಮ್ಮ ದೇಹದ ಸ್ಥಿತಿಯನ್ನು ಬದಲಿಸಲು, ಸಾಕು ನಿಮ್ಮ ನರಮಂಡಲವನ್ನು ಮರುಹೊಂದಿಸಲು, ಸಾಕು ಪ್ರತಿಯೊಂದು ಕೋಶಕ್ಕೂ ಕಂಪನಮಯ ಸಂದೇಶವನ್ನು ಕಳುಹಿಸಲು. ಈ ಕ್ರಿಯೆ ಆಕರ್ಷಕವಲ್ಲ, ಇದು ಪವಿತ್ರ. ಇದು ಯಾವ ಶಬ್ದವನ್ನು ಮಾಡುವುದಿಲ್ಲ, ಆದರೆ ನಿಮ್ಮ ಲಿವರ್ ಬಳಿ, ಹೃದಯದ ಬಳಿ, ರೋಗ ನಿರೋಧಕ ಶಕ್ತಿಯ ಬಳಿ ಮಾತನಾಡುತ್ತದೆ. ಇದು ಔಷಧಿ ಕಾಣಲಾರದನ್ನು ಸರಿಪಡಿಸುತ್ತದೆ. ವಿಜ್ಞಾನ ಅಳೆಯಲಾರದನ್ನು ಮುಟ್ಟುತ್ತದೆ. ನಿಮ್ಮ ಆತ್ಮ ಬಹುಕಾಲದಿಂದ ಅನುಭವಿಸುತ್ತಿರುವುದನ್ನು ಗುಣಪಡಿಸುತ್ತದೆ. ಸಂಚಾರಿ ಭಿಕ್ಷುಗಳಿಂದ ಬಂದ ಈ ಕ್ರಿಯೆ ಅರಣ್ಯ ಮಠಗಳಲ್ಲಿ ಅಭ್ಯಾಸ ಮಾಡಲಾಗಿದೆ. ಅಲ್ಲಿ ಭಿಕ್ಷುಗಳು ಪ್ರಯತ್ನವಿಲ್ಲದೆ ಗುಣಪಡಿಸುವ ಕಲೆಯನ್ನು ಅನುಸರಿಸುತ್ತಾರೆ. ಅವರು ಹೇಳುತ್ತಾರೆ, ನೀವು ನಿಮ್ಮೊಳಗೆ ಹಿಂತಿರುಗಿದಾಗ ದೇಹ ಹೋರಾಟವನ್ನು ನಿಲ್ಲಿಸಿ ಕೇಳಲಾರಂಭಿಸುತ್ತದೆ. ಅಲ್ಲಿ ನಿಜವಾದ ಗುಣಮುಖವಾಗುವ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಸ್ವಲ್ಪ ಕ್ಷಣಗಳಲ್ಲಿ ನೀವು ಒಂದು ಅತ್ಯಂತ ಸರಳ ಆದರೆ ಆಳವಾದ ಪವಿತ್ರ ಕ್ರಿಯೆ ಕಲಿಯಲಿದ್ದೀರಿ. ಇದಕ್ಕೆ ಕೇವಲ 5 ನಿಮಿಷ ಸಾಕು, ಆದರೆ ಅದು ನಿಮ್ಮ ದೇಹದ ಎಚ್ಚರಿಕೆ, ರಕ್ಷಣೆ, ಜೀರ್ಣ, ನಿದ್ರೆ ಮತ್ತು ಬಿಡುಗಡೆ ಇವುಗಳನ್ನೆಲ್ಲ ಪರಿವರ್ತಿಸಬಲ್ಲದು. ಇದು ಯಾವ ತಂತ್ರವೂ ಅಲ್ಲ, ಇದು ದೇಹದಲ್ಲಿ ಮೌನವಾಗಿ ಜಾರುವ ಪ್ರಾರ್ಥನೆ. ಈ ಕ್ರಿಯೆಯ ಮೂಲವು ಆಸ್ಪತ್ರೆಗಳಲ್ಲಿ, ಪ್ರಯೋಗಾಲಯಗಳಲ್ಲಿ, ಉದ್ಯಮಗಳಲ್ಲಿ ಇಲ್ಲ. ಇದು ನಿಶ್ಶಬ್ದ ಅರಣ್ಯಗಳಿಂದ, ದೂರದ ಪರ್ವತಗಳಿಂದ ಮತ್ತು ಅಪರೂಪವಾಗಿ ಭೇಟಿ ನೀಡಲಾಗುವ ಮಠಗಳಿಂದ ಬಂದಿದೆ. ಕಂಬೋಡಿಯಾ, ಮಯನ್ಮಾರ್ ಮತ್ತು ಉತ್ತರ ಥೈಲ್ಯಾಂಡಿನ ಅರಣ್ಯ ಭಿಕ್ಷುಗಳು ಇದನ್ನು ಕಂಡುಕೊಂಡರು. ಇವರು ನಗರಗಳಲ್ಲಿ ವಾಸಿಸುವುದಿಲ್ಲ. ಅವರಿಗೆ ಸೌಕರ್ಯದ ಆಸೆಯೂ ಇಲ್ಲ. ಅವರು ಮರಗಳ ಕೆಳಗೆ ನಿದ್ರಿಸುತ್ತಾರೆ, ಹಾವುಗಳೊಂದಿಗೆ ಧ್ಯಾನಿಸುತ್ತಾರೆ, ಗಾಳಿಯೊಂದಿಗೆ ಪ್ರಾರ್ಥಿಸುತ್ತಾರೆ ಮತ್ತು ಉಸಿರಿನಿಂದ, ಮೌನದಿಂದ, ಕಂಪನದಿಂದ ಗುಣಪಡಿಸುತ್ತಾರೆ. ಪ್ರಾಚೀನ ಬೌದ್ಧ ಸಂಪ್ರದಾಯಗಳಲ್ಲಿ ರೋಗವು ದೇಹ ಮಾತನಾಡುವ ಮೊದಲೇ ಆರಂಭವಾಗುತ್ತದೆ ಎಂದು ನಂಬಲಾಗಿದೆ. ಅದು ಉಸಿರಿನಲ್ಲಿ, ಒತ್ತಡದ ಅಸಮತೋಲನದಲ್ಲಿ, ಸರಿಯಾದ ಕಂಪನದ ಸಂಪರ್ಕ ಕಳೆದುಕೊಂಡ ಕ್ಷಣದಲ್ಲಿ ಹುಟ್ಟುತ್ತದೆ. ನೀವು ಕಲಿಯಲಿರುವ ಈ ಕ್ರಿಯೆ ಅದೇ ನಿಖರ ಕ್ಷಣವನ್ನು ಗುರಿಯಾಗಿರಿಸುತ್ತದೆ. ನೀವು ಹೋರಾಟ ನಿಲ್ಲಿಸಿ ಅಸ್ತಿತ್ವವನ್ನು ಪ್ರಾರಂಭಿಸುವ ಕ್ಷಣ. ಸಿದ್ಧರಾಗಿ
ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಹಾಗೂ ಉಸಿರಾಡಿ. ಈ ಕ್ರಿಯೆಗೆ 4 ಪವಿತ್ರ ಹಂತಗಳಿವೆ: ಉಸಿರು, ಚಲನ, ದೃಶ್ಯೀಕರಣ ಮತ್ತು ಶಕ್ತಿಯ ಜಿಗಿತ. ಹಂತ 1: ಆರಂಭದ ಉಸಿರು. ಬೆನ್ನು ನೇರವಾಗಿರಿಸಿ ಸುಲಭವಾಗಿ ಕುಳಿತುಕೊಳ್ಳಿ. ಎರಡೂ ಕೈಗಳನ್ನು ತೊಡೆಯ ಮೇಲೆ ಇಡಿ. ಮೂಗಿನಿಂದ 4 ಎಣಿಕೆಯವರೆಗೆ ಉಸಿರನ್ನು ಎಳೆಯಿರಿ. 2 ಸೆಕೆಂಡ್ ಹಿಡಿದಿಟ್ಟುಕೊಳ್ಳಿ. ಬಾಯಿಯಿಂದ 6 ಎಣಿಕೆಯವರೆಗೂ ನಿಧಾನವಾಗಿ ಉಸಿರನ್ನು ಬಿಡಿ. ಪ್ರತಿ ಉಸಿರಾಟದೊಂದಿಗೆ ನಿಮ್ಮ ದೇಹದಿಂದ ಮಂಜಿನಂತೆ ಒತ್ತಡ, ತಳಮಳ, ಹಳೆಯ ಚಿಂತೆಗಳು ಹೊರಟು ಹೋಗುತ್ತಿರುವುದನ್ನು ದೃಶ್ಯೀಕರಿಸಿ. ಈ ಉಸಿರಾಟವನ್ನು ಮುಂದುವರಿಸಿ. ಈಗ 2ನೆಯ ಹಂತ. ಇದರಲ್ಲಿ ನಿಮ್ಮ ಕೈಗಳನ್ನು ಅದೃಶ್ಯ ಅರ್ಪಣೆಯನ್ನು ಸ್ವೀಕರಿಸುವಂತೆ ಕಪ್ ಆಕಾರದಲ್ಲಿ ಇಡಿ. ಬೆರಳುಗಳನ್ನು ಸಡಿಲವಾಗಿರಿಸಿ. ಕೈಗಳು ನಾಭಿಯ ಬಳಿ ವಿಶ್ರಾಂತಿ ಪಡೆಯಲಿ. ಕಣ್ಣುಗಳನ್ನು ಮುಚ್ಚಿ ಹಸ್ತ, ಪಾದಗಳಲ್ಲಿ ಶಕ್ತಿಯನ್ನು ಅನುಭವಿಸಿ. ಮನಸ್ಸಿನೊಳಗೆ ಹೇಳಿಕೊಳ್ಳಿ, ನಾನು ಈಗಾಗಲೇ ಹೊತ್ತಿರುವ ಗುಣಪಡಿಸುವ ಶಕ್ತಿಯನ್ನು ಸ್ವೀಕರಿಸಲು ಸಿದ್ಧನಾಗಿದ್ದೇನೆ. ಹಂತ 3: ಸುವರ್ಣ ಕಿರಣದ ದೃಶ್ಯೀಕರಣ. ಮೃದು ಬಂಗಾರದಂತೆ ಹೊಳೆಯುವ ಬೆಳಕು ಆಕಾಶದಿಂದ ಇಳಿಯುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಅದು ಮೃದುವಾದ, ಉಷ್ಣವಾದ, ದಯಾಮಯ ಮಳೆಯಂತೆ ಬರುತ್ತಿದೆ. ಈ ಬೆಳಕು ನಿಮ್ಮ ತಲೆಯ ಮುಂಭಾಗದಿಂದ ಪ್ರವೇಶಿಸಿ ನಿಧಾನವಾಗಿ ಗಂಟಲು, ಹೃದಯ, ಹೊಟ್ಟೆ, ಜನನೇಂದ್ರಿಯ, ಕಾಲುಗಳವರೆಗೆ ಹರಿದು ಹೋಗುತ್ತದೆ. ಈ ಬೆಳಕು ಶುದ್ಧಗೊಳಿಸುತ್ತದೆ, ಪುನಃಸ್ಥಾಪಿಸುತ್ತದೆ, ಹೊಸ ಮಾಹಿತಿಯನ್ನು ತುಂಬುತ್ತದೆ ಮತ್ತು ಗುಣಪಡಿಸುತ್ತದೆ. ನೀವು ಏನನ್ನೂ ಮಾಡಬೇಕಾಗಿಲ್ಲ, ಕೇವಲ ಅದನ್ನು ಗಮನಿಸಿ. ನಾಲ್ಕನೆಯ ಹಂತ: ಗುಣಮುಖತೆ. ನಿಮ್ಮ ಬಲಗೈಯನ್ನು ಹೃದಯದ ಮೇಲೆ ಇಡಿ. ನಿಮ್ಮ ಎಡಗೈಯನ್ನು ಹೊಟ್ಟೆಯ ಮೇಲೆ ಇಡಿ. ಅಲ್ಲೇ ಮೃದುವಾಗಿ ಉಸಿರಾಡಿ. ಮನಸ್ಸಿನೊಳಗೆ ಹೇಳಿಕೊಳ್ಳಿ, ನಾನು ಗುಣಮುಖನಾಗಿದ್ದೇನೆ, ನಾನು ಬೆಳಕಾಗಿದ್ದೇನೆ. ಮತ್ತೆ 30 ಸೆಕೆಂಡುಗಳ ಕಾಲ ಮೌನದಲ್ಲೇ ಇರಿ. ಮುಗುಳ್ನಗೆಯೊಂದಿಗೆ ಕಣ್ಣನ್ನು ತೆರೆಯಿರಿ. ಕ್ರಿಯೆಯ ಪರಿಣಾಮಗಳು: ಉಷ್ಣತೆ ಮತ್ತು ಆಂತರಿಕ ಶಾಂತಿಯ ಅನುಭವ. ಮನಸ್ಸಿನ ತಳಮಳ ಕಡಿಮೆಯಾಗುವುದನ್ನು ಗಮನಿಸುತ್ತೀರಿ.
ಪ್ಯಾರಾಸಿಂಪಥೆಟಿಕ್ ವ್ಯವಸ್ಥೆಯ ಮೂಲಕ ರೋಗ ನಿರೋಧಕ ಶಕ್ತಿ ಪುನಶ್ಚೇತನ. ನೋವು ಅಥವಾ ಒತ್ತಡ ಕಡಿಮೆಯಾದಂತೆ ನೀವು ಅನುಭವಿಸುತ್ತೀರಿ. ಕಾಣದಿದ್ದರೂ ನಿಜವಾದ ಯಾವುದೋ ಶಕ್ತಿಯನ್ನು ಸ್ವೀಕರಿಸಿದ ಅನುಭವ. ನೆನಪಿರಲಿ, ಗುಣಪಡಿಸುವುದು ಅವಧಿಯಿಂದಲ್ಲ, ಹಾಜರಾತಿಯಿಂದ. ಪರಿವರ್ತನೆ ಬರೋದು ಕಠಿಣತೆಯಿಂದಲ್ಲ, ಜಾಗೃತಿಯಿಂದ. ನೀವು ಈಗ ಪ್ರಾರಂಭಿಸಿದ ಕ್ರಿಯೆಗೆ ಬೇರೆ ಯಾವ ಸಾಧನವೂ ಬೇಡ. ಕೇವಲ ನಿಮ್ಮ ಗಮನ ಇದ್ದರೆ ಸಾಕು. ಈ ಕ್ರಿಯೆಯನ್ನು 7 ದಿನಗಳು ಪ್ರತಿದಿನ ಒಂದೇ ಸಮಯದಲ್ಲಿ ಮೌನದಲ್ಲಿ ಗೌರವದಿಂದ ಅಭ್ಯಾಸ ಮಾಡಿ. ನಿಮ್ಮ ದೇಹ, ನಿದ್ರೆ, ಮನೋಭಾವ, ಶಕ್ತಿ ಇದರಲ್ಲಿ ಏನು ಬದಲಾಗುತ್ತದೆ ಎಂಬುದನ್ನು ಗಮನಿಸಿ. ಈ ವಿಡಿಯೋ ನಿಮ್ಮ ಹೃದಯಕ್ಕೆ ತಟ್ಟಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶಾಂತಿಯನ್ನು ಹುಡುಕುತ್ತಿರುವ ಯಾರಿಗಾದರೂ ಹಂಚಿಕೊಳ್ಳಿ. ನಿಮ್ಮ ದೇಹವು ಕೇವಲ ಒಂದು ಸಾಧನವಲ್ಲ, ಅದು ಒಂದು ದೇವಾಲಯ. ಎಲ್ಲರಿಗೂ ಧನ್ಯವಾದಗಳು.